ಪ್ರಶ್ನೆ ಪತ್ರಿಕೆ ಲೀಕ್ ಅಪರಾಧ, ಸರ್ಕಾರ ಇದನ್ನು ಗಂಭೀರವಾಗಿ ತಗೊಂಡಿದೆ ಅಂತ ಹೇಳಿ ಸುವರ್ಣ ನ್ಯೂಸ್ಗೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಪ್ರಶ್ನೆ ಪತ್ರಿಕೆ ಲೀಕ್ ಮಾಡಿದವರನ್ನ ಬಂಧಿಸಿ ಜೈಲಿನಲ್ಲಿ ಇಡಲಾಗಿದೆ. ಯುವಕರ ಹೋರಾಟದ ಬಗ್ಗೆ ಸಂಪೂರ್ಣ ಸಂವೇದನೆ ಇದೆ ಸರ್ಕಾರಕ್ಕೆ. ದೆಹಲಿಯಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿಕೆಯನ್ನು ಕೊಟ್ಟಿರೋದು. ಪ್ರಶ್ನೆ ಪತ್ರಿಕೆ ಲೀಕ್ ಅಪರಾಧ, ಸರ್ಕಾರ ಇದನ್ನು ಗಂಭೀರವಾಗಿ ತಗೊಂಡಿದೆ ಅಂತ ಹೇಳಿದ್ದಾರೆ. ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣ ಬಹುದೊಡ್ಡದಾಗಿ ಪ್ರತಿಭಟನೆಯ ರೂಪ ಪಡ್ಕೊಂಡಿದೆ. ಈಗ ದಿಲ್ಲಿಯ ಮೂಲೆ ಮೂಲೆಯಲ್ಲೂ ಕೂಡ ಸದ್ದು ಮಾಡ್ತಾ ಇದೆ. ಇದರ ಹಿಂದೆ ಏನಾಗಿದೆ ಅಥವಾ ಸರ್ಕಾರ ಹೇಗೆ ನೋಡ್ತಾ ಇದೆ ಅನ್ನುವಂಥದ್ರ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆ ಕೇಂದ್ರ ಸಚಿವರಾದಂಥ ಪ್ರಹ್ಲಾದ್ ಜೋಶಿ ಅವರಿದ್ದಾರೆ. ಸರ್, ಮೊದಲನೇದಾಗಿ 34ನೇ ದಿನಕ್ಕೆ ಕಾಲಿಟ್ಟಿರುವಂಥ ಈ ಪ್ರತಿಭಟನೆಯನ್ನು ಸರ್ಕಾರ, ಮೋದಿ ಅವರ ಸರ್ಕಾರ ಹೇಗೆ ನೋಡ್ತಾ ಇದೆ? ಮೊದಲನೇದಾಗಿ ಸರ್ಕಾರ ಓವರಾಲ್ ಎಕ್ಸಾಮಿನೇಷನ್ ಮತ್ತು ಎಜುಕೇಷನ್ ಸಿಸ್ಟಮ್ದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಸರ್ಕಾರ ಬಂದ ನಂತರ ಅನೇಕ ರೀತಿಯಾದಂಥ ಪ್ರೋಗ್ರೆಸಿವ್ ಸ್ಟೆಪ್, ಭಾಳ ಕಟ್ಟುನಿಟ್ಟಾದ ಕ್ರಮಗಳನ್ನು ನಾವು ಕೈಗೊಂಡಿದ್ದೇವೆ. ಈಗ 2024ರಲ್ಲಿ ಒಂದು ಕಾನೂನನ್ನು ನಾವು ತೆಗೆದುಕೊಂಡು ಬಂದ್ವಿ. ಪ್ರಿವೆನ್ಷನ್ ಆಫ್ ಪಬ್ಲಿಕ್ ಅನ್ಫೇರ್ ಪ್ರಾಕ್ಟೀಸ್ ಇನ್ ದಿ ಪಬ್ಲಿಕ್ ಎಕ್ಸಾಮಿನೇಷನ್ ಅನ್ನುವಂಥ ಒಂದು ಕಾನೂನು. ಅದು ಇದರ ಮೂಲಕವಾಗಿ 10 ವರ್ಷ ಶಿಕ್ಷೆ ಇದೆ, 1 ಕೋಟಿ ರೂಪಾಯಿ ದಂಡ ಇದೆ. ಇದನ್ನು ನಾವು ಕಳೆದ ವರ್ಷ ಅಂದರೆ 2024ರಲ್ಲಿ ಜಾರಿಗೆ ತಂದ್ವಿ, ನೋಟಿಫಿಕೇಶನ್ ಮಾಡಿದ್ವಿ, ರೂಲ್ ಮಾಡಿದ್ವಿ. ಅದೇ ಕಾರಣದಿಂದ ಇವತ್ತಿಗೂ ಅವರು ಒಳಗಡೆ ಇದ್ದಾರೆ, ಯಾರು 14 ಜನ ಇದ್ದಾರೆ. ಹೀಗಾಗಿ ಯುವಕರೇನು ಹೋರಾಟ ಮಾಡ್ತಾ ಇದ್ದಾರೆ ಅದರ ಬಗ್ಗೆ ನಮ್ಮ ಸಂಪೂರ್ಣವಾದಂಥ ಸಂವೇದನೆ ಇದೆ. ಸುಮಾರು ಪಾಕಿಸ್ತಾನ್ ಬೇಸ್ಡ್ ಇರುವಂಥ 400ಕ್ಕೂ ಹೆಚ್ಚು ಅಂದರೆ 480ರಷ್ಟು ಐಡಿಗಳನ್ನು ನಾವು ಬ್ಲಾಕ್ ಮಾಡಿದ್ದೇವೆ. ಸೋಷಿಯಲ್ ಮೀಡಿಯಾ ಈ ಥರ ಮಿಸ್ ಇಂಟರ್ಪ್ರಿಟ್ ಮಾಡ್ತಾ ಇದ್ದಂಥವು ಅನ್ನೋಂಥದ್ದು. ಅಂದರೆ ಇದನ್ನೆಲ್ಲ ನೋಡಿದಾಗ ಏನಾದರೂ ಪಿತೂರಿ ಇದೆಯಾ ಅನ್ನುವಂಥದ್ದು? ಅಲ್ಲ, ಪಿತೂರಿ ಅನ್ನುವಂಥದ್ದು ನನ್ನ ಪ್ರಕಾರ ಯುವಕರು ಹೋರಾಟ ಮಾಡ್ತಾ ಇರುವಂಥದ್ದು, ವಿದ್ಯಾರ್ಥಿಗಳು ಹೋರಾಟ ಮಾಡ್ತಾ ಇರುವಂಥದ್ದು, ಅದರ ಬಗ್ಗೆ ಪಿತೂರಿ ಅಂತ ಹೇಳ್ತಾ ಇಲ್ಲ. ಲೆಟ್ ಮಿ ಬಿ ವೆರಿ ಕ್ಲಿಯರ್. ಅವರು ಕನ್ಸರ್ನನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಯಾರು ಜೆನ್ಯೂನ್ ಇದ್ದಾರೋ ಅವ್ರ ಬಗ್ಗೆ ನಾವು ಯಾವತ್ತಲೂ ನಾವು ಕನ್ಸರ್ನ್ ಇದೆ. ಯಾಕಂದರೆ ನಮ್ಮ ವಿಕಸಿತ ಭಾರತ ಘೋಷಣೆ ಇದು, ನಮ್ಮ ಘೋಷಣೆಯಲ್ಲಿ ಇದೆ, ನಮ್ಮ ಕಮಿಟ್ಮೆಂಟ್ ಇದೆ, ನಮ್ಮ ಬದ್ಧತೆ ಇದು. ಆ ಹಿನ್ನೆಲೆ ಒಳಗೆ ಈಗ 480 ಪಾಕಿಸ್ತಾನಿ ಅಕೌಂಟ್ಗಳನ್ನು ಫ್ರೀಸ್ ಮಾಡಿದ್ದಾರೆ. ಖಲಿಸ್ತಾನದ ಪನ್ನು ಅವರು ಬೆಂಬಲ ಘೋಷಣೆ ಮಾಡ್ತಾರೆ, ಆತ ಎಲ್ಲೋ ಕೂತು ಬೆಂಬಲ ಘೋಷಣೆ ಮಾಡ್ತಾನೆ. ಈ ಥರದವ್ರು ಎಷ್ಟು ಜನ ಇದ್ದಾರೆ ಅಲ್ಲಿ? ನಾನು ಹೇಳೋದು ಇದು ವಿದ್ಯಾರ್ಥಿಗಳು ಮಾಡುವ ಕೆಲಸ ಅಲ್ಲ. ಇದು ಬಿಜೆಪಿ ಅಥವಾ ABVP, ನಿಮ್ಮಲ್ಲೂ ಕೂಡ ವಿದ್ಯಾರ್ಥಿ ಸಂಘಟನೆ ಇದೆ. ಯಾವಾಗಲೂ ಕೂಡ ಪ್ರತಿಭಟನೆಯ ಮೂಲಕ ನೀವು ಹಲವಾರು ಇಷ್ಟು ವರ್ಷಗಳ ಕಾಲ ನೋಡ್ಕೊಂಡು ಬಂದಿದ್ರಿ. ಅದೇ ವಿದ್ಯಾರ್ಥಿಗಳು ಪ್ರತಿಭಟನೆ ಕೂತಾಗ ಇಷ್ಟು ದಿನ ಬೇಕಾಯ್ತು ಅವ್ರನ್ನ ಮಾತುಕತೆ ಕರೀಲಿಕ್ಕೆ? ನೋಡಿ, ಅವರಿಗೆ ಮಾತುಕತೆ ಮತ್ತು ನಾವು ಏನು ಕ್ರಮ ಕೈಗೊಂಡಿದ್ದೀವಿ ಅನ್ನೋದು ನಾವು ಹೇಳಿದ್ದೇವೆ. ಫರ್ದರ್ ಅವ್ರ ಮಾತುಕತೆ ಬಯಸಿದಾಗ ನಾವು ಮಾತುಕತೆಗೆ ಆಹ್ವಾನವನ್ನು ಕೊಟ್ಟಿದ್ದೇವೆ. ನಿನ್ನೆ ಪ್ರಧಾನಮಂತ್ರಿಗಳು ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಬಗ್ಗೆ ಹೇಳಿದ್ದಾರೆ. ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಅಂದರೆ ಒಂದು 6-8 ತಿಂಗಳಲ್ಲಿ ಶಿಕ್ಷೆ ಆಗ್ತದೆ. ಈ ಬಿಜೆಪಿ ಅಥವಾ ಮೋದಿ ಸರ್ಕಾರ ಈ ಒಂದು ಪ್ರತಿಭಟನೆಯನ್ನ ಹಿಂಗಾಗುತ್ತೆ, ಈ ಮಟ್ಟಕ್ಕೆ ಹೋಗುತ್ತೆ ಅಂತ ಗೆಸ್ ಮಾಡೋದ್ರಲ್ಲಿ ಏನಾದರೂ ಎಡುತ್ತು ಅನ್ಸುತ್ತೆ. ಮತ್ತು ಇದರ ಜೊತೆಗೆ ಸೋನಂ ವಾಂಗ್ಚುಕ್ ಅವರು ತಮ್ಮ ಅಮರನಾಥ ಉಪವಾಸವನ್ನು ಅಂತ್ಯಗೊಳಿಸಿದ್ದಾರೆ. ಅಂದರೆ ಸರ್ಕಾರ ಮುಂದುವರಿತಾ ಇದೆ, ಮಾತುಕತೆಗಳು ಮುಂದುವರಿತಾ ಇದ್ದಾವೆ, ಸ್ಥಿತಿಯಲ್ಲೂ ಬದಲಾವಣೆ ಆಗ್ತಾ ಅನ್ನೋದು ಇದಕ್ಕಿಂತ ಮತ್ತೊಂದು ಅರ್ಥ ಇಲ್ಲ. ಇಟ್ ಇಸ್ ಎ ವೆರಿ ಕ್ಲಿಯರ್ ಕಟ್ ಇಂಡಿಕೇಶನ್. ದಟ್ ಈಸ್ ಒನ್ ಥಿಂಗ್. ಸೆಕೆಂಡ್ ಥಿಂಗ್, ಇದರಲ್ಲಿ ನಾನು ಹೇಳ್ತಾ ಇರುವಂಥದ್ದು ಇಟ್ ಈಸ್ ನಾಟ್ ಒಂದು ಐಸೋಲೇಟೆಡ್ ಇನ್ಸಿಡೆಂಟದಲ್ಲಿ ನಾವು ರಾಜೀನಾಮೆ ಕೊಡೋಂಥವ್ರು ಕೇಳಿದ್ದಾರೆ. ರಾಹುಲ್ ಗಾಂಧಿ ರಾಜೀನಾಮೆ ಕೇಳ್ತಾ ಇದ್ದಾರೆ, ಇವರು ಆಮ್ ಆದ್ಮಿ ಪಾರ್ಟಿಯವರು ಕೇಳ್ತಾ ಇದ್ದಾರೆ, SP ಅವರು ಕೇಳ್ತಾರೆ. ದ್ಯಾಟ್ ಇಸ್ ನಾಟ್ ದಿ ಇಶ್ಯೂ. SP ಕಾಲದಲ್ಲಿ ಏನಾಗಿತ್ತು ಅದು ನಿಮಗೆ ಗೊತ್ತಿದೆ. ಹಾಗಾಗಿ ಈ ರೀತಿಯಾದಂಥ ಮಾತುಕತೆಗಳು ದೇಶದ ಹಿತಕ್ಕೆ ಇದು ಪೂರಕವಾಗಿಲ್ಲ. ಇದು ಪ್ರಹ್ಲಾದ್ ಜೋಶಿ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಕೈಲಾಶ್ ಜೊತೆ ಡೆಲ್ಲಿ ಮಂಜು, ಏಷ್ಯಾನೆಟ್ ಸುವರ್ಣ ನ್ಯೂಸ್, ನವದೆಹಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.